cold bones. ಈಗೆಲ್ಲ ಒಂದು ವಿಚಾರ ಏನಪ್ಪ ಅಂತಂದರೆ ತುಂಬ ಜನ ಯಾಕೋ ನೋಡ್ತಾ ಇಲ್ಲ ಈ ಜಾಬ್ ಇನ್ಫಾರ್ಮೇಷನ್ಗಳನ್ನ. ಬಟ್ ನಾನು ಅವ್ರು ಎಷ್ಟೇ ನೋಡಲಿ, ಒಂದು 30 ಜನ ನೋಡಲಿ, 20 ಜನ ನೋಡಲಿ, ನಾನು ಹಾಕಿ ಹಾಕ್ತೀನಿ. ಯಾಕೆಂದರೆ ಅದರಿಂದ ಒಬ್ರಿಗಾದರೂ ಅನುಕೂಲ ಆಗಲಿ ಅನ್ನೋದೇ ನನ್ನ ಉದ್ದೇಶ. ಹಾಗಾಗಿ ನಾನು ಜಾಬ್ ಇನ್ಫಾರ್ಮೇಷನ್ಗಳನ್ನ ಕೊಡ್ತೀನಿ. ಬಟ್ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಜಾಸ್ತಿ ಈ ಮನೆಗಳ ಬಗ್ಗೆನೇ ಆಗ್ತಾಯಿದ್ದಿತ್ತು. ಬಟ್ ಇವಾಗ ಏನಾಗಿದೆ ಅಂದರೆ ಮುಂದಿನ ವೀಡಿಯೋಗಳು ನಾನು ಯಾವ್ದು ಮಾಡೋಣ ಅಂತಂದರೆ ಮನೆಗೆ ಸಂಬಂಧಪಟ್ಟಿರೋದೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಹಾಕ್ತೀನಿ, ಜಾಬ್ ಇನ್ಫಾರ್ಮೇಷನ್ಗಳನ್ನ ಹಾಕ್ತೀನಿ, ಅದನ್ನು ಬಿಡಲ್ಲ. ಬಟ್ ಜೊತೆಗೆ ಇದನ್ನು ಕೂಡ ಹಾಕ್ತೀನಿ. ಏನಪ್ಪ, ಮನೆಗಳ ಬಗ್ಗೆ ಅಂದರೆ ಇಂಡಿಪೆಂಡೆಂಟ್ ಹೌಸ್ಗಳು ಯಾವ ರೀತಿ ಕಟ್ಟೋದು, ಮತ್ತು ಯಾವ ರೀತಿ ಕಟ್ಟೋಕ್ಕೆ ಏನೇನು ಪ್ಲ್ಯಾನಿಂಗ್ ಬೇಕು. ಜೊತೆಗೆ ಈ ಕಾಂಟ್ರಾಕ್ಟ್ಗಳು ಅಂದರೆ ಕನ್ಸ್ಟ್ರಕ್ಷನ್ ಕಂಪ್ನಿಗಳಿರ್ತವೆ, ಆ ಕಂಪ್ನಿಗಳ ಕಡೆಯಿಂದನೂ ವೀಡಿಯೋಗಳನ್ನ ಮಾಡಾಕ್ತೀನಿ. ಕೆಲವೊಂದು ಆಲ್ರೆಡಿ ಇಬ್ಬರನ್ನೋ ಹೇಳಿದ್ದೀನಿ. ಅವ್ರು ಆಯಿತು ಬನ್ನಿ ಸರ್ ನೋಡೋಣ, ಒಂದು ಇಂಟರ್ವ್ಯೂ ಕೊಡ್ತೀನಿ ಅಂತಲೂ ಹೇಳಿದ್ದಾರೆ ಅವರು. ನೋಡ್ತೀನಿ, ಹೋಗ್ಬಿಟ್ಟು ಅದನ್ನು ಇಂಟರ್ವ್ಯೂ ತಗೊಂಡು ಫಸ್ಟು ಸ್ಟೆಪ್ ಬೈ ಸ್ಟೆಪ್ಪು ಸೈಟು ಯಾರ ಹತ್ರ ಸೈಟ್ ಇದೆ ಅವರು ಮನೆ ಕಟ್ಟಬೇಕಾದ್ರೆ ಕನ್ಸ್ಟ್ರಕ್ಷನ್ ಕಂಪ್ನಿಗಳು ಕೊಟ್ಟರೆ ಸರಿನೋ, ಅಥವಾ ಮೇಸ್ತ್ರಿಗಳು ಅಂದರೆ ಗುತ್ತಿಗೆ ಆಧಾರದ ಮೇಲೆ ಯಾರು ತಗೋತಾರೆ ಮೇಸ್ತ್ರಿಗಳು ಅವರು ಕೊಟ್ಟರು ಸರಿನೋ ಅಂತ ವೀಡಿಯೋಗಳನ್ನ ಮುಂದೆ ಬರ್ತಕ್ಕಂಥ ವೀಡಿಯೋಗಳನ್ನ ಮಾಡಿ ನಾನು ಹಾಕ್ತೀನಿ ಅಂತಲೇ ಹೇಳ್ಬೋದು. ಜೊತೆಗೆ ಇಂಟೀರಿಯರ್ ಡಿಸೈನಿಂಗು ಅಂದರೆ ಒಳಗಡೆ ಮನೆಗಳದ್ದು ಒಳಗಡೆ ಇಂಟೀರಿಯರ್ ಏನು ಮಾಡಿಸ್ತೀರಾ ಅದರದ್ದು ಕೂಡ ವೀಡಿಯೋಗಳು ಮಾಡಾಕ್ತೀನಿ. ಈ ರೀತಿ ಮನೆಗೆ ಸಂಬಂಧಪಟ್ಟಿರೋದನ್ನೇ ಬೇರೆ ಬೇರೆ ಮೆಟೀರಿಯಲ್ಗಳಾಗ್ಬೋದು, ಅಂದರೆ ಕಲ್ಲು, ಜಲ್ಲಿ, ಮರಳು, ಅವು ಅಲ್ಲಿ ಕಮ್ಮಿಗೆ ಸಿಗ್ತವೆ, ಇಟ್ಟಿಗೆಗಳಾಗ್ಬೋದು, ಮತ್ತು ಇನ್ನೂ ಹಲವಾರು ಮೆಟೀರಿಯಲ್ ಅಂದರೆ ಮನೆಗೆ ಸಂಬಂಧಪಟ್ಟಿರುವಂಥ ಮೆಟೀರಿಯಲ್ಗಳು, ಮತ್ತು ಬೇರೆ ಬೇರೆ ರೀತಿಯ ವಸ್ತುಗಳು ಯಾವ್ಯಾವ ರೀತಿ ಮನೆಗೆ ಸಂಬಂಧಪಟ್ಟಿರೋದು ಕಮ್ಮಿ ರೇಟಲ್ಲಿ, ಕಮ್ಮಿ ಬಜೆಟಲ್ಲಿ ಯಾವ್ಯಾವ ಕಂಪ್ನಿಗಳು ಒದಗಿಸ್ತವೆ ಅಂತ ಇದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ನಾನು ವೀಡಿಯೋಗಳನ್ನ ಮಾಡಾಕ್ತೀನಿ, ಮುಂದಿನ ವೀಡಿಯೋಗಳನ್ನ. ಜೊತೆಗೆ ಜಾಬ್ ಇನ್ಫಾರ್ಮೇಷನು ಕೊಡ್ತಾನೆ ಇರ್ತೀನಿ. ಅದನ್ನು ಬಿಟ್ಟು ಬೇರೆ ಇದು ಮಾಡಲ್ಲ. ಯಾಕೆಂದರೆ ಜಾಬ್ ಇನ್ಫಾರ್ಮೇಷನ್ ಕೊಡಲೇಬೇಕು, ಕೊಡಲಿಲ್ಲ ಅಂತಂದರೆ ತೊಂದರೆ ಆಗುತ್ತೆ. ಯಾಕೆಂದರೆ ಅದರಿಂದ ಒಬ್ರಿಗಾದ್ರೂ ಕೆಲಸ ಸಿಕ್ಕಿದ್ರೆ ನನಗೆ ಸಮಾಧಾನ. ಯಾಕೆಂದರೆ ಎಲ್ರಿಗೂ ಏನು 1000 ಜನಕ್ಕೆ ಸಿಕ್ಬಿಡುತ್ತೆ ಅಂತ ಹೇಳಲ್ಲ ನಾನು ಕೆಲಸ ಹಾಕೋದ್ರಿಂದ. ಬಟ್ ನನ್ನ ಕಡೆಯಿಂದ ಒಬ್ರಿಗಾದ್ರೂ ಕೆಲಸ ಸಿಕ್ಕಿದ್ರೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಮುಂದಿನ ವೀಡಿಯೋಗಳು ನಾನು ಕನ್ಸ್ಟ್ರಕ್ಷನ್ ಕಂಪ್ನೀಲಿ ಹೇಳಿದ್ದೀನಿ ಅವ್ರಿಗೆ, ಅವರು ಬಂದು ವೀಡಿಯೋ ಮಾಡಿ ಸರ್ ಅಂತ ಹೇಳಿದ್ದಾರೆ. ನೋಡೋಣ, ವೀಡಿಯೋ ಮಾಡಾಕ್ತೀನಿ ಅಂತ ಹೇಳ್ತೀನಿ. ಹಾಗಾಗಿ ಇದೊಂದು ಸಣ್ಣ ವೀಡಿಯೋ ಜಾಬ್ ಇನ್ಫಾರ್ಮೇಷನ್ ಕೊಡೋದ್ರಿಂದ. ಮತ್ತು ನಾನು ರಾಜೀವ್ ಗಾಂಧಿ ವಸತಿ ನಿಗಮ ಅಂದರೆ ಸರ್ಕಾರದ ವತಿಯಿಂದ ಏನೇನು ಮನೆಗಳು ಕೊಡ್ತಾಯಿದ್ದಾರೆ, 1 ಲಕ್ಷ ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ, ಇದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಕೊಡ್ತಿದ್ವಿ. ಬಟ್ ಇವಾಗ ಏನಕ್ಕಪ್ಪ ಕೊಡೋಕ್ಕಾಯ್ತಿಲ್ಲ ಅಂದರೆ ಅದ್ರದ್ದು ಯಾವುದೇ ಅಪ್ಡೇಟ್ ಬರ್ತಾಯಿಲ್ಲ. ಏನಕ್ಕಪ್ಪ ಅಂತಂದರೆ ಈಗ ಎಲೆಕ್ಷನ್ ಡಿಕ್ಲೇರ್ ಆಗೈತೆ, ಲೋಕಸಭಾ ಎಲೆಕ್ಷನ್ನು ಡಿಕ್ಲೇರ್ ಆಗಿರೋದ್ರಿಂದ ಅದ್ರ ಬಗ್ಗೆ ಬೇರೆ ಅಪ್ಡೇಟ್ ಏನಿಲ್ಲ. ಅದು ಅಪ್ಲಿಕೇಶನ್ ಕೂಡ ಯಾವುದೂ ತಗೋತಾ ಇಲ್ಲ. ಏನಕ್ಕೆ ಅಂದರೆ ಅದನ್ನು ಅಲ್ಲಿಗೇ ವೆಬ್ಸೈಟ್ನ ಅಲ್ಲಿಗೇ ಸ್ಟೇ ಮಾಡಿ ನಿಲ್ಲಿಸಿದ್ದಾರೆ. ಅದು ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ, ಮುಂದೆ ಯಾವ ಮಾಹಿತಿನೂ ಗೊತ್ತಾಗಲ್ಲ. ಇನ್ನೂ 3-4 ತಿಂಗಳು. ಆ 3-4 ತಿಂಗಳು ಏನಪ್ಪ ಮಾಡೋದಂದರೆ ಅಷ್ಟರೊಳಗಡೆ ನಾನು ಈ ಮನೆಗಳ ಬಗ್ಗೆ ಕನ್ಸ್ಟ್ರಕ್ಷನ್ ಕಂಪ್ನಿಗಳು ಏನಿದ್ದಾವೆ ಮತ್ತು ಇಂಟೀರಿಯರ್ ಡಿಸೈನಿಂಗ್ ಏನಿದೆ ಅದ್ರ ಬಗ್ಗೆ ನಾನು ವೀಡಿಯೋನ ಮಾಡಾಕ್ತೀನಿ ಅಂತಲೇ ಹೇಳ್ಬೋದು. ಮತ್ತು ನಾನು ವೀಡಿಯೋನ ಹಂಗೆ ನೋಡಿ ಮುಂದೆ ವೀಡಿಯೋಗಳು ಕೂಡ ತುಂಬ ಚೆನ್ನಾಗಿ ಬರ್ತವೆ. ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಈ ಸಣ್ಣ ವೀಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್.